ಇಲ್ಲ ಬಂದ್ರು ಬಿಡಲ್ಲ ರೋಡ್ 30 ವರ್ಷ ಆಯ್ತು ಈ ರೋಡ್ ಆಗಿ. ಆ ಸೈಡ್ ಅವರು ಮಧ್ಯೆ ಓಪನ್ ರೋಡ್ ಮಾಡಬಹುದಲ್ಲ, ಗೇಟ್ ಅಲ್ಲಿ ತೆಗೀತಿದ್ದೆ, ಒಪ್ಪಿಗೆ ಇಲ್ಲ. ನಾಳೆ ದಿನ ಇದ್ರಲ್ಲಿ ಯಾರು ಒಂದು ಹೆಣ ಉದುರಿದ್ರೆ ವಿಡಿಯೋ ಸಾರು ಏನ್ ಮಾಡ್ಕೊಳಲ್ಲ, ನಮ್ ಜೀವಕ್ಕೆ ನಾವು ಮಾಡ್ಕೊಳ್ತೀವಿ ಅಷ್ಟೇ, ಬೇರೆಯವ್ರಿಗೆ ನಾವೇನು ಅನ್ಯಾಯ ಮಾಡಕ್ ಹೋಗಲ್ಲ. ನಮ್ಗೆ ಯಾಕೆ ಸರ್ ನೀವು ಇಷ್ಟು ಅನ್ಯಾಯ ಮಾಡ್ತಿದ್ದೀರಾ? ನಮ್ಗೆ ನಾವು ಅನ್ಯಾಯ ಮಾಡ್ತೀರಮ್ಮ, ನಾನೇ ಅನ್ಯಾಯ ಮಾಡ್ತಾ ಇದ್ದೀನಿ. ಎಷ್ಟು ಹೊಡಕ್ ಬರಲ್ಲ, ಸುಮ್ನೆ ನಾವ್ ಎತ್ಕೊ ಹೋಗ್ಬೇಕಾಗ್ತದೆ. ಈಗ ಕಾಲ ಮೀರೋಯ್ತು ನಿಮ್ಗೆ. ಏನ್ ಸರ್ ಕೋರ್ಟ್ ಅಲ್ಲಿ ನಂಗೆ ಈ ರೋಡ್ ನನಗೆ ತೋಟಕ್ಕೆ ಬಿಟ್ಕೊಡಿ, ಅವ್ರೇನ್ ಹಾಗೆ ಹೇಳ್ತೀರ? ಹಾಗೆ ನಾವ್ ಹೇಳೋ ಏನ್ ಗೊತ್ತಾ, ಡಬ್ಬಲ್ ರೋಡ್ ಬೇಡ. ಇಲ್ಲಿ ಇಂಜಿನಿಯರ್ ಬಂದು ನೋಡಿದ್ದಾರೆ, ಇಲ್ಲಿ ಮೇಲೆ ಹೋಗಕ್ ಆಗೋದಿಲ್ಲ, ಗಾಡಿ ಹೋಗೋದಿಲ್ಲ, ನಾವು ಓಡಾಡ್ಬೋದು ಅಷ್ಟೇ. ನಾವ್ ನಿಮ್ಮ ಹತ್ರ ಕೇಳೋದು ಇಷ್ಟೇ, ಗಾಡಿ ಓಡಾಡೋದಕ್ಕೆ ಮಂತ್ರಿ ಓಡಾಡಕ್ ಆಗೋಲ್ಲ. ಹೇಳಿ ಸಮಸ್ಯೆ ಏನಾಗ್ತಿದೆ? ಏನ್ ಸಮಸ್ಯೆ ಏನಂದ್ರೆ ಸಾಧಾರಣ 30-40 ವರ್ಷದಿಂದ ನಾನು ಕೃಷಿ ಮಾಡ್ಕೊಂಡು ಒಂದು 2 ಎಕರೆ ಇಲ್ಲೇ 2 ಹೆಣ್ಮಕ್ಳನ್ನ ಸಾಕೊಂಡು ಜೀವನ ಮಾಡ್ತಾ ಇದ್ದೀನಿ. ನಾನು 76% ಅಂಗವಿಕಲ, ನನಗೂ ಬೇರೆ ಅಂತ ಕೆಲಸ ಮಾಡಕ್ ಆಗೋದಿಲ್ಲ. ಇದೇ ಕೃಷಿ ನಂಬ್ಕೊಂಡು ಜೀವನ ಮಾಡ್ತಿದ್ದೀನಿ. ಇದೇ ತೋಟದಲ್ಲಿ ಒಂದು ಮಧ್ಯೆ ರಸ್ತೆ ಹೋಗಿದೆ. ಆ ರಸ್ತೆನ ಅವರು PDO ಮತ್ತೆ ಅಧ್ಯಕ್ಷರೆಲ್ಲ ಸೇರಿ ಸಾರ್ವಜನಿಕ ರೋಡ್ ಮಾಡ್ಬೇಕಂತ ಅವ್ರು ಬಹಳ ನಂಗೊಂದು ಪ್ರಚಾರ ಹಾಕ್ತಾ ಇದ್ದಾರೆ. ನಾವೇ ಮಾಡಿದ ಮೋರಿಗೆ ಅವರೇ ಬಿಲ್ ಮಾಡಿಕೊಂಡು ಅದನ್ನ ಇವತ್ತು ಅವ್ರದ್ದು ಲಾಸ್ಟ್ ವಾಯ್ದೆ ಆಗಿದ್ರಿಂದ ಇವತ್ತೇನಾದ್ರು ಮಾಡಿ ಅದನ್ನ ಬಿಲ್ ಮಾಡಿದ್ರೆ ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ಬೋದಂತ ಮಾಡ್ತಾ ಇದ್ದಾರೆ. ನಾನು ಅದಕ್ಕಾಗಿ ಹೇಳಿದೆ, ಯಾರಿಗೂ ನಾ ರಸ್ತೆಗೆ ಅನ್ಯಾಯ ಮಾಡೋದಿಲ್ಲ, ನಂದು ಕೆಳಗಡೆ ಜಮೀನು ಇರೋದ್ರಿಂದ ರಸ್ತೆಗೆ ಯಾರಿಗೂ ನಾನು ತೊಂದರೆ ಮಾಡೋದಿಲ್ಲ. ಪಕ್ಕದಲ್ಲೇ ನಂದೇ ಜಾಗದಲ್ಲಿ ನಾನು ಬಿಡ್ತೀನಿ ಜಾಗನ, ನಾನೇ ಸ್ವಂತ ಖರ್ಚಲ್ಲಿ ಒಂದು 50,000 ಆದ್ರೂ ಎಲ್ಲಾರು ಸಾಲ ಮಾಡಿ ನಾನೇ ರೋಡ್ ಮಾಡ್ಕೊಡ್ತೀನಿ ನಿಮಗೆ ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೂ ಅವ್ರು ಒಪ್ತೇ ಇಲ್ಲ. ಏನಂದ್ರೆ ನೀವು ನಿನ್ನ ತೋಟದೊಳಗೆ ಹೋಗ್ಬೇಕು, ನಿನ್ನ ತೋಟನೇ ಸಾರ್ವಜನಿಕ ರೋಡ್ ಮಾಡ್ಬೇಕು, ನಾವು ತೋಟನ ಗೇಟ್ ಎಲ್ಲ ಕಿತ್ತು ತೆಗಿತೀವಿ, ನೀವು ಪಕ್ಕದಲ್ಲಿ ರೋಡ್ ಮಾಡಿಕೊಟ್ರು ನಮಗ್ ಬೇಡ ಅಂತ ಹೇಳಿ PDO ಮತ್ತೆ ಅಧ್ಯಕ್ಷರು ಮತ್ತೆ ಅಕ್ಕಪಕ್ಕದವರು ಇವರೆಲ್ಲ ಸೇರ್ಕೊಂಡು ಇದ್ ಮಾಡ್ತಿದ್ದಾರೆ. ನಾನು ಒಂದ್ ವೇಳೆ ನಾನು ಈ ಜಮೀನಲ್ಲೇ ಬದುಕ್ತಿದ್ದೀನಿ, ನನಗೆಲ್ಲಾರು ಈ ಜಮೀನಲ್ಲಿ ಅನ್ಯಾಯ ಆಯ್ತಂತ ಹೇಳಿದ್ರೆ ನಾನು ಹೆಂಡತಿ ಮಕ್ಕಳು ಯಾರು ಒಬ್ರು ನಾವು ಅದರಲ್ಲಿ ನೇಣು ಹಾಕೊಂಡ ವಿಷಯಗಳು ಸತ್ರು ಅದಕ್ಕೆ PDO ಜವಾಬ್ದಾರಿಯಾಗಿರ್ತಾರೆ, ಅಧ್ಯಕ್ಷರಾಗಿರ್ತಾರೆ, ಮತ್ತೆ ಇಲ್ಲಿ ಅಕ್ಕಪಕ್ಕ ಬಂದಿದ್ದರು ಹಾಕ್ತಾರೆ ಇದಕ್ಕೆ. ಅದಕ್ಕಾಗಿ ನನಗೆ ಈ ನ್ಯಾಯ ಕೊಡಿಸ್ಬೇಕು ಇದಕ್ಕೆ ಅಂತ ಹೇಳಿ ನಾನು ನಿಮ್ಮನ್ನ ಇಲ್ಲಿ ಕರೆದಿದ್ದೀನಿ. ಈಗ ಏನಾಗ್ತದೆ ನಾನು ಇವ್ರ ಎದುರುಗಡೆ PDO ಎದುರುಗಡೆ ಮಾತಾಡ್ತೀನಿ. ಈಗ ನೀವು ಜಾಗದ್ದು ಎಲ್ಲ ರೆಕಾರ್ಡ್ಸ್ ಇಲ್ಲ, ನಮ್ಮದು ರೆಕಾರ್ಡ್ ಸರ್ಕಾರಿ ಜಾಗ, ಅವ್ರದ್ದು ಸರ್ಕಾರಿ ಜಾಗ. ಆದ್ರೆ ನನಗೆ ಈಗ 20 ವರ್ಷದ ಹಿಂದೆ ಅಂಗವಿಕಲ ಅಂತ 2 ಎಕರೆ ಜಾಗನ ಬಾಂದ್ ಹಾಕಿ ಅದನ್ನ ಅಳೆದು ಕೊಟ್ಟು ಹೋಗಿದ್ರು. 20 ವರ್ಷದ ಹಿಂದೆ DF ಸರ್ವೆ ಆದಾಗ ಅವ್ರದ್ದೆಲ್ಲ ಆ ಬಾಂಧನ್ನೆಲ್ಲ ಕಿತ್ತು ಹಾಕಿದ್ದಾರೆ ಸರ್ ಅದನ್ನೆಲ್ಲ. ಆದ್ರೆ ನಾನು 20 ವರ್ಷ ಹಿಂದೆ ಜಾಗ ಕೊಟ್ಟಿದ್ರಲ್ಲಿ ನೀವು ಈಗ ಕೃಷಿ ಚಟುವಟಿಕೆ ನಡೆಸ್ತಾ ಇದೀವಿ. ಈಗ ಆ ಜಾಗದಲ್ಲಿ ಈಗ ಇವ್ರು ಬಂದು ಅದೇ ಜಾಗದಲ್ಲಿ ಆಗ್ಬೇಕು ಅಂತ ಮಾಡ್ತಿದ್ದಾರೆ. ಆತರ ಅದರಲ್ಲೂ ಗ್ರಾಮ ನಕಾಶೆಲಿ ಇಲ್ಲ ಈ ರೋಡ್. ಇಲ್ಲೇ ರಿಕಾರ್ಡ್ ಎಲ್ಲ ತೆಗೆದಿಟ್ಕೊಂಡಿನಿ. ಮತ್ತೆ 2 ಕಡೆನೂ ಕೋರ್ಟ್ ಅಲ್ಲಿ ಇದೆ, ಹೈಕೋರ್ಟ್ ಅಲ್ಲಿ ಇದೆ, ಶೃಂಗೇರಿ ಕೋರ್ಟ್ ಅಲ್ಲಿ ಇದೆ. ಏನಂದ್ರೆ ಸ್ಟೇ ಆರ್ಡರ್ ಸಿಕ್ಕಿಲ್ಲ, ಅಂದ್ರೆ ಅದು ವಿಚಾರಣೆಗೆ ಇಟ್ಟಿದ್ದಾರೆ. ಆದ್ರೂ ಸಹ ಇವತ್ತು ಏಕಾಏಕಿ ಬಂದು ನುಗ್ಗಿ ಇದ್ ಮಾಡ್ತಾ ಇದ್ದಾರೆ ಇವರೆಲ್ಲ, ಪೊಲೀಸ್ ಎಲ್ಲ ಕರ್ಕೊ ಬಂದು. ನ್ಯಾಯ ಅನ್ನೋದಿದ್ರೆ ಸೈಡ್ ಆಗಿ, ನಾನು ಸೈಡ್ ಆದ್ರೆ ಸೇಫ್ಟಿ ಆಗ್ಲಿ, ನಾಳೆ ದಿನ ನನ್ನ ತೋಟದಲ್ಲಿ ರಾತ್ರಿ ಯಾರೋ ನಾವು ಮಾಡ್ಕೊಂತೀವಿ. ಗ್ರಾಮ ನಕಾಶೆಲೆ ಇಲ್ಲದೆ ಮಾಡ್ತಾ ಇದ್ದಾರೆ. ಹಿಂದಿಂದ ನಾವು ನೀವು ಹೇಳೋದನ್ನ ನಾನು ಒಪ್ಕೊಂಡೆ, ನಿಮ್ಗೆ ಅವಕಾಶಗಳನ್ನು ಕೊಟ್ಟಿದ್ದೀನಿ. ನೀವು ಏನಾದ್ರೂ ಇದಕ್ಕೆ ತಕರಾರುಗಳಿದ್ರೆ ಏನೇ ಇದ್ರು ಲಿಖಿತವಾಗಿ ನೀವು ನಮ್ಮ ಪಂಚಾಯತಿಗೆ ಕೊಡಿ. ಹೈಕೋರ್ಟಿಗೆ ಕೇಸ್ ಇದೆ, 6ನೇ ತಾರೀಕು ಶೃಂಗೇರಿ ಕೋರ್ಟ್ ಅಲ್ಲಿ ಇರೋದು. ಅದೇ ಆರ್ಡರ್ ಪ್ರಕಾರ ನಾವು ಬಂದಿದ್ದೀವಿ ಇಂಪ್ಲಿಮೆಂಟ್ ಮಾಡೋದಕ್ಕೆ. ಪಂಚಾಯತಿ ರಸ್ತೆ ಇಂಪ್ಲಿಮೆಂಟ್ ಮಾಡಬೇಕು ಬಂದಿದ್ದೀವಿ. ಅಧಿಕಾರಿಗಳ ರಕ್ಷಣೆಗೆ ನಾವು ಬಂದಿದ್ದೀವಿ. ನಿಮ್ಗೆ ಏನೇ ಗ್ರಾಮ ಇದ್ರು ಕೂಡ ನೀವು PDOನ ಕೇಳಬೇಕು. ಬೆಳೆದಿರೋ ಅಷ್ಟು ಕೃಷಿ ಇದೆ, ಅಷ್ಟು ಬೆಳೆಗಳಿದೆ. ನಾವು ಕೃಷಿ ಏನು ಹಾಳು ಮಾಡ್ತಾ ಇಲ್ಲ. ಈಗ ಸ್ಟ್ರೈಟ್ ನೀವು ಕೆಳಗಡೆ ಹೋದ್ರೆ ನಿಮಗೂ ಕಾಣಿಸುತ್ತೆ. ಹಂಗ್ ಕೃಷಿ ಹಾಳು ಮಾಡೋದು ಈಗಿರೋ ರೋಡ ಇದೆ, ಅದೇ ಸಾಕು. ಅಲ್ಲಿ ಗೇಟ್ ಇದೆಯಲ್ಲ, ಇಲ್ಲಿ ಗೇಟ್ ಇದೆ, ಇಲ್ಲಿ ಗೇಟ್ ಇದೆ ಸರಿ. ಗೇಟ್ ತೆಗಿಬಹುದು ಅಷ್ಟೇ. ಅಲ್ಲ, ಗೇಟ್ ತೆಗಿಯೋದಷ್ಟೇ ಅಲ್ಲ, ಚರಂಡಿ ಆಗ್ಬೇಕಲ್ಲ ರಸ್ತೆಗೆ. ಸರ್ ಹೌದು, ಅದಕ್ಕೆ ಹೇಳ್ತಿರೋದು. ಅವ್ರು ಚರಂಡಿ ಇಲ್ಲದ್ರೆ ಈ ಕಡೆ 8 ಅಡಿ ಆ ಕಡೆ 8 ಅಡಿ ಬೇಡ ಅಂತ ಅವ್ರು ವಾದ ಇದೆ. ನೀವು ಅದಕ್ಕೆ ಕಾಂಪ್ರಮೈಸ್ ಆಗಲ್ಲ ನೀವು ಹೇಳ್ತೀರಾ. ಅವ್ರು ಈಗಲೂ ರೆಡಿ ಇದ್ದಾರೆ.
ಬಟ್ ನೀವು ಏಕಾಏಕಿ ಈ ತರ ಅವ್ರನ್ನ ಕೂರಿಸಿ ಮಾತಾಡ್ದೆ ನೀವು ಏಕಾಏಕಿ ಈ ತರ ತೆರವು ಕಾರ್ಯಾಚರಣೆ ಮಾಡಿ ಏಕಾಏಕಿ ಮಾಡ್ತಾ ಇಲ್ಲ. ನಾವು ಹಿಂದೆನೂ ಅವರಿಗೆ ಅವಕಾಶ ಕೊಟ್ವಿ. ನಾನೇ ಬಂದಿದ್ದೆ ಲಾಸ್ಟ್ ಟೈಮು. 15 ದಿವಸ ನಮ್ಗೆ ಟೈಮ್ ಕೊಡಿ, ನಾವು ಅದನ್ನ ಸೆಟರೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರು ಏನೂ ಸೆಟರೇಟ್ ಮಾಡ್ಲಿಲ್ಲ. ಹೇಳ್ತಿದಾರೆ ನಾವು ಅದ್ ಬಿಟ್ಕೊಳ್ಳೋ ಜಾಗ ಬಿಟ್ಕೊಂಡು ರೆಡಿ ಇದೀವಿ ಅಂತ. ಇಲ್ಲಿ ಅದು ದಿನ ಮುಂದೆ ಹೋಗ್ತಾನೆ ಇದೆ. ಇಲ್ಲಿ ಜನಗಳಿಗೆ ತೊಂದರೆ ಆಗುತ್ತಲ್ಲ, ಇಲ್ಲಿ ಜನಗಳಿಗೆ ತೊಂದರೆ ಆಗುತ್ತೆ ಅಂತ ಇವ್ರದ್ದು ದೂರ ಇದೆಯಲ್ಲ, ನಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಿರೋದು. ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ ಜಾಗ ಬಿಟ್ಕೊಳಕ್ ನಾವು ರೆಡಿ ಇದೀವಿ ಅಂತ. ಈಗಲೂ ನೀವು ಆ ಜಾಗ ಯಾವ್ದಂತ ಫೈಂಡ್ ಔಟ್ ಮಾಡ್ಕೊಂಡು ಈಗಲೂ ನೀವು ಅದನ್ನೇ ಜಾಗ ಫೈಂಡ್ ಔಟ್ ಆಗಿದೆಯಲ್ಲ ಸರ್, ಜಾಗ ಫೈಂಡ್ ಔಟ್ ಆಗಿದೆ. ಆ ಆಗಿರೋ ಜಾಗದಲ್ಲಿ ಅವ್ರು ಬೆಳೆದಿರೋ ಬೆಳೆ ಇದೆ, ಅದು ನಾಶ ಆಗುತ್ತೆ. ಅದು ಬಿಟ್ಟು ನಾವು ಎಲ್ಲರಿಗೂ ಒಳ್ಳೆಯದಾಗೋದು ಕೂಡ ಜಾಗನ ಅವ್ರ ಬೆಳೆನ ಹಾಳು ಮಾಡೋದಿಲ್ಲ. ನಮ್ಗೆ ಈ ಗೇಟ್ ಇದೆಯಲ್ಲ, ಈ ಗೇಟ್ ಅನ್ನು ನಾವು ಕ್ಲೋಸ್ ಮಾಡೋದ್ರಿಂದ ಈ ಕೆಳಗಿನ ಜನಗಳಿಗೆ ತೊಂದರೆ ಆಗುತ್ತೆ ಅನ್ನೋದು. ಹಾಗಾದರೆ ಅನುಮಾನಕ್ಕೆ ಕಾರಣವಾದ ಅಂಶಗಳಾವುವು? ಕೋರ್ಟ್ನ ಆದೇಶ ಎಂದು ತೆರವು ಕಾರ್ಯಾಚರಣೆಗೆ ಬಂದ ಪಿಡಿಒ ಬಳಿ ದಾಖಲೆ ಕೇಳಿದಾಗ ಆ ದಾಖಲೆ ಇರಲಿಲ್ಲ. ದಾಖಲೆ ತರಿಸಿ ತೋರಿಸೋದಾಗಿ ಹೇಳಿದ್ದರು. ಆದರೆ ಕೊನೆಯವರೆಗೂ ದಾಖಲೆಗಳನ್ನು ತೋರಿಸಲೇ ಇಲ್ಲ. ಸತೀಶ್ ರವರ ವಿರೋಧಿಗಳಿಂದ ಮಾಧ್ಯಮದವರ ಮುಂದೆಯೇ ಪ್ರಾಣ ತೆಗೆಯುತ್ತೇನೆಂದು ಬೆದರಿಕೆ ಹಾಕಿದ್ದು. ಜಮೀನಿನ ಕೆಳಭಾಗದಲ್ಲಿರುವ ಪ್ರದೇಶ ಲೇಔಟ್ ಮಾಡುವ ಉದ್ದೇಶವಿದೆ ಎಂಬ ಆರೋಪ. ಕನಿಷ್ಠ ಮಾನವೀಯತೆಯೂ ಇಲ್ಲದೆ ಬೆಳೆಯುತ್ತಿರುವ ಬೆಳೆಗಳ ದನ ಕರು ಕಳ್ಳರ ನುಗ್ಗದಂತೆ ಇರುವ ಗೇಟ್ ತೆರವುಗೊಳಿಸುವುದು. ನಿನ್ನೆ ಗ್ರಾಮ ಪಂಚಾಯಿತಿ ಚುನಾಯಿತ ಬೋರ್ಡ್ನ ಅಧಿಕಾರಾವಧಿಯ ಕೊನೆಯ ದಿನವಾಗಿದ್ದು ಶತಾಯಗತ ತೆರವುಗೊಳಿಸಲೇಬೇಕೆಂಬ ಉದ್ದೇಶ ಎದ್ದು ಕಾಣುತ್ತಿತ್ತು. ರಸ್ತೆ ಶೃಂಗೇರಿ ತಾಲೂಕಿನ ಮೆಣಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸತೀಶ್ ಎಂಬುವವರು ಅಂಗವಿಕಲರಾಗಿದ್ದು ಕಳೆದ 20-25 ವರ್ಷಗಳಿಂದ ಜಮೀನು ಸಾಗುವಳಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಇವರ ಜಮೀನಿನಿಂದ ಕೆಳಭಾಗದಲ್ಲಿ 2 ಮನೆ ಇದ್ದು ಇವರು ಸಂಪರ್ಕಕ್ಕಾಗಿ ಸತೀಶ್ ರವರನ್ನು ಜಮೀನಿನ ಮಧ್ಯದಲ್ಲಿರುವ ದಾರಿಯಲ್ಲಿಯೇ ಓಡಾಡುತ್ತಿದ್ದಾರೆ. ಇದೇ ಜಾಗದ ವಿಷಯವಾಗಿ ಸ್ಥಳೀಯ ನ್ಯಾಯಾಲಯ ಹಾಗೂ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ. ಈ ಮಧ್ಯೆ ಹಲವು ಪ್ರಭಾವಿಗಳ ಒತ್ತಡಕ್ಕೆ ಬಿದ್ದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ರಸ್ತೆ ತೆರವು ಕಾರ್ಯ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಸತೀಶ್ ಮತ್ತವರ ಪತ್ನಿ ಎಷ್ಟೇ ಬೇಡಿಕೊಂಡರೂ ಬಿಡದೆ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ಈ ತೆರವು ಕಾರ್ಯಾಚರಣೆ ಗ್ರಾಮ ಪಂಚಾಯಿತಿ ಸದಸ್ಯರ ಒತ್ತಡದ ಮೇಲೆ ಹಾಗೂ ಸತೀಶ್ ಮೇಲಿನ ರಾಜಕೀಯ ಅನ್ಯಾಯ ಅಂತೂ ಮಾಡಬೇಡಿ ಸರ್, ಪ್ಲೀಸ್. ನಮ್ಮಯ್ಯ ನಿಮ್ ಕೈ ಮುಗಿತೀನಿ ಪಿಡಿಒ ಸರಿಗೆ, ನಮ್ಗೆ ಅನ್ಯಾಯ ಒಂದು ಮಾಡಬೇಡಿ, ನಮ್ಮಯ್ಯ ಅನ್ಯಾಯ ಒಂದು ಮಾಡಬೇಡಿ. ಇಂತಹ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.